ನೀವು ದುರ್ಗಾ ಸಪ್ತಶತಿಯನ್ನ ಓದಿ ಶಕ್ತಿಯನ್ನ ಆರಾಧಿಸ್ತಾ ಇದ್ರೆ ಶಿವನನ್ನು ಇನ್ನೊಂದು ಹ್ಯಾಂಡಲ್ಲಿ ಆರಾಧನೆ ಮಾಡ್ತಿದ್ದೀರಾ. ವೇದಾಂತದಲ್ಲಿ ಇನ್ನೊಂದು ಸ್ಟೆಪ್ ಮುಂದೋಗಿ ಹೇಳ್ತಾರೆ. ಒಂದು ಶಕ್ತಿ ಸಹಿತವಾದಂಥ ಶಿವ, ಇನ್ನೊಂದು ಶಕ್ತಿ ರಹಿತವಾದಂಥ ಶಿವ. ಇದನ್ನ ಮಾಯೋಪಾಧಿಕ ಚೈತನ್ಯ ಅಂತ ಕರೆದ್ರೆ ಇದನ್ನ ಶುದ್ಧ ಚೈತನ್ಯಂ ಅಂತ ಕರೀವಿ. ಇದನ್ನ ಮಾಯೋಪಾಧಿಕ ಚೈತನ್ಯ ಈಶ್ವರ ಏನಿದೆಯಲ್ಲ, ಶಿವ ಮತ್ತೆ ಶಕ್ತಿ ಎರಡು ಸಮೇತ, ಇದು ಜಗತ್ತಿನ ಸೃಷ್ಟಿಯನ್ನ ಮಾಡಲಿಕ್ಕೆ ಸಮರ್ಥವಾಗಿರುವಂಥದ್ದು. ಇದಲ್ಲ, ಶುದ್ಧ ಚೈತನ್ಯ ಜಗತ್ತಿನ ಸೃಷ್ಟಿ ಮಾಡೋಕ್ ಸಾಧ್ಯ ಇಲ್ಲ. ಯಾವಾಗ ಶಿವನಿಗೆ ಶಕ್ತಿಯನ್ನು ಪದಾರ್ಥ ಬಂದು ಸೇರ್ಕೊಂತು, ಮಾಯೆಯನ್ನು ಪದಾರ್ಥ ಬಂದು ಸೇರ್ಕೊಂತು, ಆಗ ಜಗತ್ತಿನ ಇಡೀ ಸೃಷ್ಟಿ ಆರಂಭ ಆಯಿತು, ಅವಿಕಲ ಸೃಷ್ಟಿ ಆರಂಭ ಆಯಿತು. ಸೊ ಹಾಗಾಗಿ ಈ ಎರಡೂ ಚೈತನ್ಯಗಳು ಎರಡು ಒಂದೇ ಚೈತನ್ಯ, ಆದ್ರೆ ಮಾಯೋಪಾಧಿಕ ಚೈತನ್ಯ ಅನ್ನೋ ಶಿವ ಅಂತ ಏನಿದೆ, ಶಿವಶಕ್ತಿಗಳ ಐಕ್ಯ, ಈ ಮಾಯಾ ಮತ್ತೆ ಶಕ್ತಿ ಅಥವಾ ಶಕ್ತಿ ಮತ್ತೆ ಶಿವ ಇದೆರಡರ ಸಂಯೋಗ ಏನಿದೆಯಲ್ಲ, ಇದನ್ನೇ ಅಭ್ಯಾಸ ಮಾಡುವುದನ್ನ ಸಮಯಾಚಾರ ಅಂತ ಕರೀತಾರೆ. ಸೊ ಹಾಗಾಗಿ ಈ ಲಲಿತಾ ಸಹಸ್ರನಾಮದಲ್ಲಿ ಬಂತು ಸಮಯಾಚಾರ ತತ್ಪರ ಮೂಲಾಧಾರೈಕ ನಿಲಯ. ಅರ್ಥ ಏನು ಅಂತ ಕೇಳಿದ್ರೆ ಜಸ್ಟ್ ಇದೆ, ಮಾಯೋಪಾಧಿಕವಾದಂಥ ಈಶ್ವರ ಚೈತನ್ಯ ಅದು ಜಗತ್ತಿನ ಸೃಷ್ಟಿ ಮಾಡೋದಕ್ಕೆ ಯೋಗ್ಯ ಆಯಿತು. ಈಗ ಶಂಕರಾಚಾರ್ಯರ ಭಾಷೆಯಲ್ಲಿ ಅವನು ಈಗ ಸಮರ್ಥ, ಏನಕ್ಕೆ? ಜಗತ್ತಿನ ಸೃಷ್ಟಿ ಮಾಡೋದಕ್ಕೆ.